ನಮ್ಮ ಹೃದಯದ ಬಯಕೆಗಳು ಏನಿವೆಯೋ ಅವೇ ನಮ್ಮ ನಿಜವಾದ ಸಂಪತ್ತು. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ಒಳ್ಳೆಯ ಊಟ, ಅರಮನೆ, ಗರಿಗರಿ ಬಟ್ಟೆ ಮುಂತಾದ ಸಂಗಾತಿಗಳಲ್ಲೇ ಸುಖ ಸಂತೋಷವಿದೆ ಎಂದುಕೊಂಡರೆ ಆ ವ್ಯಕ್ತಿ ಅವುಗಳಲ್ಲೇ ಮುಳುಗಿ ಹೋಗುತ್ತಾನೆ. ಲೌಕಿಕ ಕಾಮನೆಗಳ ಬೆನ್ನು ಹತ್ತಿದ್ದಷ್ಟು ಆಧ್ಯಾತ್ಮಿಕ ಜೀವನಕ್ಕೆ ಅಷ್ಟಷ್ಟು ಕಡಿಮೆ ಶಕ್ತಿ ವ್ಯಯಿಸುತ್ತಿದ್ದಾನೆ ಎಂದೇ ಅರ್ಥ. ಸಾಮಾನ್ಯವಾಗಿ ಪುಟಾಣಿ ಮಕ್ಕಳು ಏನನ್ನೇ ಕೊಟ್ಟರೂ ನನಗದು ಇನ್ನೂ ಬೇಕು ಎಂದು ರಚ್ಚೆ ಹಿಡಿಯುತ್ತವಲ್ಲವೇ, ಹಾಗೆಯೇ ಮನುಷ್ಯನ ಲೌಕಿಕ ಬದುಕು. ಆಸೆಗಳನ್ನು ಈಡೇರಿದಷ್ಟು ಅವು ಚಿಗುರೊಡೆಯುತ್ತವೆ. ಆಸೆಗಳಿಗೆ ಕೊನೆಯೇ ಇಲ್ಲ. ದೈಹಿಕ ಆಸೆಗಳಿಗೆ ಮನಸೋತರೆ ಅವು ನಿಮ್ಮನ್ನು ದುರ್ಬಲಗೊಳಿಸುತ್ತವೆ. ಹಾಗೆಂದುಕೊಂಡು ಅವನ್ನು ಹೊಸಕಿ ಹಾಕಬೇಡಿ. ಅದು ಇನ್ನೊಂದು ಅತಿರೇಕ. ಮಧ್ಯಮ ವರ್ಗವಲ್ಲದೆ ಬೇರೇನೂ ಇಲ್ಲ. ಇದೇ ಅಂತಿಮ ಸತ್ಯ. ತುಂಬಿದ ಪಾತ್ರೆಯಲ್ಲಿ ತೂತಾದರೆ ಆ ಪಾತ್ರೆಯ ನೀರೆಲ್ಲ ಸೋರಿ ಬರಿದಾಗುತ್ತದೆ. ಹಾಗೆಯೇ ನಾವು ಇತರರನ್ನು ದ್ವೇಷಿಸಲು ಪ್ರಾರಂಭಿಸಿದರೆ ಬದುಕು ಹೀಗೆಯೇ ಖಾಲಿಯಾಗುತ್ತದೆ. ಯಾವುದೇ ಕಾರಣಕ್ಕೆ ಪಿತ್ತ ನೆತ್ತಿಗೇರಿದರೆ ಬಯಲು ಒಡೆಯಲು ಮುಂದಾಗಬೇಡಿ. ಬದಲಿಗೆ 1ರಿಂದ 10 ಎಣಿಸಲು ಪ್ರಾರಂಭಿಸಿ. ಆದರೂ ಸಿಟ್ಟು ಕಡಿಮೆಯಾಗದಿದ್ದರೆ 100ರವರೆಗೆ ಎಣಿಸುತ್ತಲೇ ಹೋಗಿ. ಕೊನೆಗೊಮ್ಮೆ ಇಂತಹ ಏಕಚಿತ್ ಸಂಗತಿಗೆ ನಾನೇಕೆ ಕೋಪಗೊಂಡೆ ಎಂದು ನಿಮಗೆ ಅನ್ನಿಸುತ್ತದೆ. ಕೆಲವೊಮ್ಮೆ ಹಾಗೆ ಕ್ಷುಲ್ಲಕವಾಗಿ ವರ್ತಿಸದೆಯೂ ಮನಸ್ಸಿನಲ್ಲಿಯೇ ಕೋಪದ ಅನುಭವಿಸಬಹುದು. ಇದು ನಿಜಕ್ಕೂ ಅಪಾಯಕಾರಿ. ಯಾರಾದರೂ ನಿಮ್ಮನ್ನು ಘಾಸಿಗೊಳಿಸಿದರೆ ನಾಯಿಯಂತೆಯೋ ಕುದುರೆಯಂತೆಯೋ ತಿರುಗಿ ಬೀಳಬಹುದು, ಅಥವಾ ಹೆದರಿಕೊಂಡು ಪೇರಿ ಕೀಳಬಹುದು. ಇಲ್ಲವೇ ನೀವು ಮನುಷ್ಯನಂತೆ ವರ್ತಿಸಿ ನಿಮಗೆ ನೀವೇ, ಈ ಮನುಷ್ಯ ನನ್ನನ್ನು ಬೈದ, ಅದು ಅವನ ಆಯ್ಕೆ, ಆದರೆ ಅವನು ಏನೇ ಮಾಡಿದರೂ ಒಳ್ಳೆಯದನ್ನೇ ಮಾಡಬೇಕೆಂಬುದು ನನ್ನ ಆಯ್ಕೆ ಎಂದುಕೊಳ್ಳಲು ಅವಕಾಶವಿದೆ. ನಮ್ಮ ಅಂತರಂಗದ ಇಚ್ಛೆಯಂತೆ ಬದುಕುವುದು ನಿಜಕ್ಕೂ ತುಂಬ ಮುಖ್ಯ. ಇದು ಸಾಧ್ಯವಾಗಬೇಕೆಂದರೆ ನಾವು ನಮ್ಮ ಅಂತರಾತ್ಮದ ಧ್ವನಿಯನ್ನು ಕೇಳಿಸಿಕೊಳ್ಳಬೇಕು. ಇದಕ್ಕಾಗಿ ನಾವು ತಕ್ಕ ಪ್ರಯತ್ನ ಪಡಲು ಸಿದ್ಧರಿರಬೇಕು. ಸತ್ಯವು ಸಜ್ಜನಿಕೆಯ ಮೂಲಗಳಲ್ಲಿ ಒಂದು ಎನ್ನುವುದು ದೊಡ್ಡವರಿಗೂ ಚಿಕ್ಕವರಿಗೂ ಗೊತ್ತಿದೆ. ಸುಳ್ಳುಗಳ ಬಲೆಯಿಂದ ಪಾರಾಗಬೇಕಾದರೆ ನಾವು ಸತ್ಯ ನೆಚ್ಚಿಕೊಂಡು ಸರಿಯಾದ ಹೆಜ್ಜೆಗಳನ್ನು ಇಡಬೇಕಾದುದು ಅಗತ್ಯ. ಮಲಗಿದ್ದಾಗ ನಿಮಗೆ ಕೆಟ್ಟ ಕನಸು ಬಿದ್ದರೆ ಅದರಿಂದ ಹೊರಬರಲು ಯತ್ನಿಸುತ್ತೀರಿ. ಬದುಕಿನಲ್ಲೂ ಅಷ್ಟೇ. ನಾವು ಮೃಗಿಯಂತೆಯೂ ಮಾನವೀಯತೆಯ ಅಧ್ಯಾತ್ಮದ ಜೀವನದ ಕಡೆಗೆ ಸಾಗಬೇಕು. ಚೀನಾದ ದಾರ್ಶನಿಕ ಲಾವೋತ್ಸೆ ಪ್ರಕಾರ ಜೀವನದಲ್ಲಿ ಏನನ್ನು ಮಾಡದಿರುವುದೇ ನಿಜವಾದ ಸಾಧನೆಯಾಗಿದೆ. ಮೊದಲ ಈ ಸಲ ಮಾತನ್ನು ಕೇಳು. ವಿಚಿತ್ರವೆನಿಸುತ್ತದೆ, ಆದರೆ ಜಗತ್ತಿನಲ್ಲಿ ನಡೆಯುತ್ತಿರುವ ಕೆಡುಕುಗಳೆಲ್ಲ ನೋಡಿದರೆ ಸುಮ್ಮನಿರುವುದೇ ಸರಿ ಎನಿಸುತ್ತದೆ. ಇತರರೊಂದಿಗೆ ಮಾತುಕತೆಯಿಂದ ನಮ್ಮ ಜೀವನದಲ್ಲಿ ಮುಂದೆ ಹೋಗುತ್ತೇವೆ ಎಂದುಕೊಂಡಿದ್ದೇವೆ, ಆದರೆ ನಮ್ಮ ಜೀವನ ಅನಾವರಣಗೊಳ್ಳುವುದು ನಾವು ಏಕಾಂಗಿಯಾಗಿದ್ದಾಗಲೇ. ಏಕೆಂದರೆ ಅಂತಹ ಕ್ಷಣಗಳಲ್ಲಿ ಮಾತ್ರ ನಾವು ನಮ್ಮ ಆಲೋಚನೆಗಳೊಂದಿಗೆ ಮುಖಾಮುಖಿಯಾಗುತ್ತೇವೆ. ಯಾವುದೇ ಒಂದು ಆಲೋಚನೆ ನಿಜಕ್ಕೂ ದೊಡ್ಡ ಶಕ್ತಿ. ಇದು ಮನುಷ್ಯನ ಮಾತಿನ ಮೂಲಕ ಹೊರಬಿದ್ದು ಅದು ಒಳ್ಳೆಯದೋ ಕೆಟ್ಟದೋ ಎನ್ನುವುದರ ಆಧಾರದ ಮೇಲೆ ಅದು ಸಮಾಜಕ್ಕೆ ವರವೋ ಶಾಪವೋ ಆಗುತ್ತದೆ. ಒಟ್ಟಿನಲ್ಲಿ ಕೆಟ್ಟ ಕೆಲಸಗಳಿಗೂ ಒಳ್ಳೆಯ ಕೆಲಸಗಳಿಗೂ ನಮ್ಮ ಆಲೋಚನೆಗಳ ಆಧಾರ. ಒಂದು ಬೀಜವು ಮಣ್ಣಿನಲ್ಲಿ ಹುದುಗಿದ್ದಾಗ ಅದು ಯಾರ ಕಣ್ಣಿಗೂ ಕಾಣುವುದಿಲ್ಲ. ಕಾಲಕ್ರಮೇಣ ಆ ಬೀಜದಿಂದಲೇ ಹೆಮ್ಮರ ಬೆಳೆಯುತ್ತದೆ. ಹಾಗೆಯೇ ಸತ್ತ ಆಲೋಚನೆಯ ಬೀಜ ಕ್ರಮೇಣ ಬಹುದೊಡ್ಡ ಸತ್ಫಲವನ್ನು ಕೊಡುತ್ತದೆ. ಇದಕ್ಕೆ ಮನುಕುಲದ ಇತಿಹಾಸದಲ್ಲಿ ಅನೇಕ ಉದಾಹರಣೆಗಳಿವೆ. ನಾವು ಇನ್ನೊಬ್ಬರ ಬಗ್ಗೆ ಎಂದೂ ಕೆಟ್ಟ ಮಾತುಗಳನ್ನು ಆಡಲೇಬಾರದು. ಇದು 3ರ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಆಡಿದವನು ನೀವು ಯಾರನ್ನು ಉದ್ದೇಶಿಸಿ ಮಾತನಾಡುತ್ತೀರೋ ಅವರು, ಮುಖ್ಯವಾಗಿ ಸ್ವತಃ ನೀವು. ಮಾತನಾಡುವುದು ಬಹುಮುಖ್ಯವಾದ ಕೆಲಸ. ಈ ಕೆಲಸಕ್ಕೂ ಉಳಿದ ಕೆಲಸಗಳಿಗೂ ಒಂದು ಮುಖ್ಯವಾದ ವ್ಯತ್ಯಾಸವಿದೆ. ನಾವು ಆಡುವ ಮಾತು ಎಂತಹ ಪರಿಣಾಮಗಳನ್ನು ಉಂಟು ಮಾಡಬಹುದು ಎನ್ನುವ ಬಗ್ಗೆ ನಾವು ಸದಾ ಜಾಗರೂಕರಾಗಿ ಇರುವುದಿಲ್ಲ. ಹೀಗಾಗಿಯೇ ನಾವು ಮಾತನಾಡುವಾಗ ಬಳಸುವ ಶಬ್ದಗಳ ಬಗ್ಗೆ ಎಚ್ಚರವಿರಬೇಕು. ನಾವು ಸಾಮಾನ್ಯವಾಗಿ ಪುರೋಹಿತರು, ರಾಜರು, ಧರ್ಮಾಧಿಕಾರಿಗಳು, ಶ್ರೀಮಂತರು ಇಂಥವರ ಮಾತಿಗೆ ಬಹಳ ಶಕ್ತಿ ಇದೆ ಎಂದುಕೊಂಡಿದ್ದೇವೆ. ಇದು ತಪ್ಪು. ನಿಜವಾಗಿಯೂ ಒಂದು ಪ್ರಾಮಾಣಿಕವಾದ ಮಾತಿಗೆ ಬಹಳಷ್ಟು ಶಕ್ತಿ ಇದೆ. ಜನರು ಸಹಜವಾಗಿಯೇ ಮಾತನಾಡಲು ಕಲಿಯುತ್ತಾರೆ, ಆದರೆ ಯಾವಾಗ ಮೌನವಾಗಿರಬೇಕು, ಏನನ್ನು ಮಾತನಾಡಬೇಕು, ಏನನ್ನು ಮಾತನಾಡಬಾರದು ಎನ್ನುವುದನ್ನು ಕಲಿಯುವುದಿಲ್ಲ. ಅಂದಹಾಗೆ ಮಧುರವಾದ ಒಂದು ಮಾತಿಗೆ ಇನ್ನೊಂದು ಹೃದಯವನ್ನು ಸ್ಪರ್ಶಿಸುವ ಶಕ್ತಿ ಇದೆ. ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಜಗತ್ತೆಲ್ಲ ಒಂದುಗೂಡಿಸುವಂತಹ ವಿಶ್ವಾತ್ಮಕ ಸತ್ಯಗಳನ್ನು ಹೇಳಿಕೊಡಬೇಕು. ಸತ್ಯವು ಯಾವಾಗಲೂ ಸರಳವೂ ಸ್ಪಷ್ಟವೂ ಆಗಿರುತ್ತದೆ, ಆದರೆ ಸುಳ್ಳಿಗೆ ಈ ಗುಣವಿಲ್ಲ. ಅದು ಸದಾ ಸಂಕೀರ್ಣ. ಒಂದು ಸುಳ್ಳಿಗೆ ನಾವು ಜೀವಮಾನವಿಡೀ ಸೃಷ್ಟಿಕಾರಣವನ್ನು ಕೊಡುತ್ತಲೇ ಇರಬೇಕಾಗುತ್ತದೆ. ಸತ್ಯವನ್ನು ಹೇಳುವವರನ್ನು ನೀವು ಬೇಕಾದರೆ ಕೊಲ್ಲಬಹುದು, ನಿಜ, ಆದರೆ ಈ ಸತ್ಯ ಕಾಲಾತೀತವಾಗಿ ಬದುಕುಳಿಯುತ್ತದೆ. ಸತ್ಯವನ್ನು ಕಂಡುಕೊಳ್ಳುವ ಹಾದಿಯಲ್ಲಿ ದೊಡ್ಡ ಅಡಚಣೆ ಸುಳ್ಳಲ್ಲ, ಬದಲಿಗೆ ಸತ್ಯದಂತೆ ಕಾಣಲು ಹಾತೊರೆಯುವ ಸುಳ್ಳೇ
ಸತ್ಯದ ಸಾಕ್ಷಾತ್ಕಾರವಾಗಿರುವ ನಿಜವಾದ ಅಡೆತಡೆಯಾಗಿದೆ. ಬೇರೆಯವರು ನಮ್ಮನ್ನು ಬಯಬಾರದೆಂಬ ಕಾರಣಕ್ಕೆ ನಮ್ಮ ದುರ್ಗುಣಗಳನ್ನು ಅದುಮಿಟ್ಟುಕೊಳ್ಳುತ್ತೇವೆ. ಆದರೆ ಇದು ತಪ್ಪು, ಏಕೆಂದರೆ ನಮ್ಮ ದುರ್ಗುಣಗಳು 4 ಜನರಿಗೆ ಗೊತ್ತಾದರೆ ಬರುವ ಟೀಕೆ ಟಿಪ್ಪಣಿಗಳು ನಿಜಕ್ಕೂ ಉಪಯುಕ್ತವಾಗಿರುತ್ತದೆ. ನಮ್ಮಲ್ಲಿ ಹುಟ್ಟುವ ಎಲ್ಲ ಬಗೆಯ ಪ್ರಲೋಭನೆಗಳಿಗೂ ಕಾರಣ ನಮ್ಮಲ್ಲಿರುವ ಹಮ್ಮು. ಇದರಿಂದ ಪಾರಾಗಬೇಕಾದರೆ ಮೊದಲು ನಾವು ವಿನಯವಂತರಾಗಿರಬೇಕು. ನಾವು ಮಾಡಿದ ಒಂದು ಒಳ್ಳೆಯ ಕೆಲಸ ಆನಂದ ನಿಜವಾಗಿಯೂ ಸಿಗಬೇಕೆಂದರೆ ಮಾಡುವ ಕೆಲಸವನ್ನು ಸದ್ದಿಲ್ಲದೆ ಮಾಡಬೇಕು. ಬಳಿಕ ಆ ಕೆಲಸವನ್ನು ಮಾಡಿದ್ದು ನಾವೇ ಎಂಬುದನ್ನು ಮರೆತು ಬಿಡಬೇಕು. ದಯಾಪರರಾಗಿರುವುದು ಮತ್ತು ಒಳ್ಳೆಯ ಮನುಷ್ಯರಾಗಿರುವುದು ಹೇಗೆ ಎಂಬುದೇ ಪ್ರತಿಯೊಬ್ಬ ಮನುಷ್ಯನಿಗಿರುವ ದೊಡ್ಡ ಸವಾಲು. ಆದರೆ ಈಗಾಗಲೇ ನಾನು ಸಾಕಷ್ಟು ಒಳ್ಳೆಯವನು ಎಂದುಕೊಂಡು ಬಿಟ್ಟರೆ ಇನ್ನಷ್ಟು ಒಳ್ಳೆಯನಾಗುವುದು ಹೇಗೆ? ಮನುಷ್ಯನಿಗೆ ಯಾವತ್ತಿಗೂ ನಮ್ರತೆ ಇರಬೇಕು. ಒಬ್ಬ ನಮ್ರನಿಗೆ ಸಿಗುವಂತಹ ಅನನ್ಯವಾದ ಆನಂದವು ಒಬ್ಬ ಸ್ವಾರ್ಥಿಗಾಗಲಿ ಒಬ್ಬ ಸೊಕ್ಕಿನ ಮನುಷ್ಯನಿಗಾಗಲಿ ಯಾವತ್ತೂ ಸಿಕ್ಕುವುದಿಲ್ಲ. ಯಾರ ಜೀವವು ಶಾಶ್ವತವಲ್ಲ. ಆದ್ದರಿಂದ ನಾವು ಸದಾ ಸಾವಿಗೆ ಸಿದ್ಧರಾಗಿರಬೇಕು. ಇದರಿಂದ ಜೀವನವು ಸ್ವತಂತ್ರವಾಗಿರುತ್ತದೆ. ಅಲ್ಲದೆ ಆಗ ಮಾತ್ರ ಪರರನ್ನು ಪ್ರೀತಿಸುವ ಮೂಲಕ ಆತ್ಮೋನ್ನತಿಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ತ್ಯಾಗವಿಲ್ಲದ ಜೀವನಕ್ಕೆ ಯಾವ ಅರ್ಥವೂ ಇಲ್ಲ. ನಮ್ಮ ಬದುಕಿನಲ್ಲಿ ನಾವು ಲೋಕ ಕಲ್ಯಾಣಕ್ಕಾಗಿ ದೇಹವನ್ನು ತ್ಯಾಗ ಮಾಡಬೇಕು. ಬದುಕು ಅತ್ಯಂತ ಆನಂದದಾಯಕ ಸತ್ವಪೂರ್ಣವಾಗಬೇಕೆಂದರೆ ನಾವು ನಮ್ಮ ದೇಹವನ್ನು ನಿರಾಕರಿಸಿ ಹಲವು ತ್ಯಾಗಗಳನ್ನು ಮಾಡಬೇಕು. ದೊಡ್ಡ ತ್ಯಾಗಗಳನ್ನು ಮಾಡುವ ಶಕ್ತಿ ನಮಗೆ ಬರಬೇಕೆಂದರೆ ಮೊದಲಿಗೆ ನಾವು ಸಣ್ಣ ಪುಟ್ಟ ತ್ಯಾಗಗಳನ್ನು ರೂಢಿಸಿಕೊಳ್ಳಬೇಕು. ನಮ್ಮ ಬದುಕು ನಿಜವಾದ ಅರ್ಥದಲ್ಲಿ ಶ್ರೀಮಂತವಾಗಬೇಕಾದರೆ ನಾವು ತ್ಯಾಗ ಮಾಡಲು ಸಿದ್ಧರಾಗಿರಬೇಕು. ನಿಜವಾದ ಪ್ರಾರ್ಥನೆ ಅದು ಬೇಕು ಇದು ಬೇಕು ಎಂಬುದಲ್ಲ. ಲೌಕಿಕ ಆಸೆಗಳ ಈಡೇರಿಕೆಯ ಕೋರಿಕೆ ಪ್ರಾರ್ಥನೆ ಅಲ್ಲ. ಬದಲಿಗೆ ಪ್ರಾರ್ಥನೆಯಲ್ಲಿ ನಮ್ಮ ಅಂತರಂಗ ಸದ್ವಿಚಾರ ಬಲಪಡಿಸುವ ಮೊರೆ ಇರುತ್ತದೆ. ಆತ್ಮಬಲ ಪರಿಶುದ್ಧ ಪ್ರಾರ್ಥನೆಯಿಂದ ಸಾಧ್ಯ. ಅಂದಿನ ಪಾಪ ನಿವೇದನೆ, ಅಂದು ಮಾಡಿದ ಪಾಪ ಕೆಲಸಗಳ ಅವಲೋಕನ ಮತ್ತು ಆತ್ಮವಿಮರ್ಶನೆಯಿಂದ ಸಾಧ್ಯ. ಇದು ಭವಿಷ್ಯದಲ್ಲಿ ನಾವು ಮಾಡಬೇಕಾದ ಕೆಲಸಗಳಿಗೆ ಕೈಮರ. ದೈವ ಸಹಾಯ ದೊರೆಯುವುದು ನಾವು ಸದಾ ಮಾಡುವ ಸದಾಲೋಚನೆ ಮತ್ತು ನಮ್ಮ ಸತ್ಕಾರ್ಯಗಳಿಂದ. ಇದಕ್ಕೆ ಬೇಕಾಗಿರುವುದು ಪ್ರೀತಿ, ಕಾಯಕ, ದಾಸೋಹದ ನಿಷ್ಠೆ. ನಿರುದ್ಯೋಗಿಯಾಗಿ ಯಾರೊಬ್ಬರು ಇರಬಾರದು, ಏಕೆಂದರೆ ಮನುಷ್ಯರು ಕೆಲಸವನ್ನೇ ಮಾಡದೇ ಇದ್ದರೆ ಇಡೀ ಮನುಕುಲವೇ ಒಂದು ದಿನ ಹಸಿವಿನಿಂದ ಸರ್ವನಾಶವಾಗುತ್ತದೆ. ಇದು ನಮ್ಮೆಲ್ಲರಿಗೂ ಗೊತ್ತಿದೆ. ಒಬ್ಬ ಶ್ರೀಮಂತನ ಕೆಲಸ ಮಾಡದೆಯೂ ವೈಭವದ ಜೀವನ ನಡೆಸುತ್ತಿದ್ದಾನೆಂದರೆ ಆತನು ಬೇರೆಯವರ ಶ್ರಮದ ಫಲವನ್ನು ಭೋಗಿಸುತ್ತಿದ್ದಾನೆಂದೇ ಅರ್ಥ. ನೀವು ಬಡವರಿಗೆ ಹಣವನ್ನು ಕೊಡುವುದರಲ್ಲಿ ಯಾವ ತಪ್ಪು ಇಲ್ಲ, ಆದರೆ ಅದು ನೀವೇ ಕಷ್ಟಪಟ್ಟು ದುಡಿದ ದುಡ್ಡಾಗಿರಬೇಕು. ಕ್ರೈಸ್ತ ಧರ್ಮದ ಬೋಧನೆಯಲ್ಲಿ ಕೂಡ ನೀನು ಬೆವರು ಸುರಿಸಿ ದುಡಿದಿದ್ದನ್ನು ಬಡವರಿಗೆ ಕೊಡು ಎಂದು ಹೇಳಲಾಗಿದೆ. ದುಡಿದು ದಾನ ಮಾಡುವವನು ದಾನಶೂರ, ದುಡಿಯದೆ ಮೈಗಳನ್ನಾಗುವವನು ಜಿಪುಣಗ್ರೇಸರ ಎನ್ನುವ ಗಾದೆಯಿದೆ. ಬೆವರು ಸುರಿಸಿ ದುಡಿದರೆ ಅದು ಅತ್ಯಂತ ಉಪಯುಕ್ತ ಹಾಗೂ ಆನಂದದಾಯಕ. ತೋಟ ತುಡಿಕೆಗಳಲ್ಲಿ ಹೊಲಗದ್ದೆಗಳಲ್ಲಿ ಮೈಮುರಿದು ದುಡಿಮೆ ಮಾಡುವುದು ದೇಹ ಮತ್ತು ಆತ್ಮ ಎರಡಕ್ಕೂ ಪ್ರಯೋಜನಕಾರಿ. ಮೈಮುರಿದು ಕೆಲಸ ಮಾಡದ ಸೋಮಾರಿಗಳಿಗೆ ಈ ಸತ್ಯ ಅರ್ಥವಾಗುವುದು ಕಷ್ಟ.